ನ್ಯೂಸ್ ಬಗ್ಗೆ ಮತ್ತೊಮ್ಮೆ ಸ್ವಾಗತ. ನಕ್ಸಲೀಯರ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯ ಒಪಿನಿಯನ್ ಶ್ರೀಪಾಲ್ ಅವ್ರದ್ದು ಏನು ಕೇಳ್ತೀನಿ ನಾನು. ಶ್ರೀಪಾಲ್ ಅವರೇ, ಕಾರ್ಯಕ್ರಮದಲ್ಲಿ ಕೊನೆಯದಾಗ ತಾವೇನು ಹೇಳಕ್ಕೆ ಬಯಸ್ತೀರಿ? ಈಗ ಒಂದು ಇಡೀ ನಕ್ಸಲೀಯ ಸಮಸ್ಯೆ ದೇಶದಲ್ಲಿ ಬಗೆಹರಿಬೇಕಂದ್ರೆ ಎಲ್ಲೆಲ್ಲಿ ನಕ್ಸಲೀಯ ಚಳುವಳಿಗಳಿದೆ, ಎಲ್ಲಿ ನಕ್ಸಲೀಯರ ಸಂಘಟನೆಗಳಿದೆ, ಅಲ್ಲಿ ಯಾವ ಕಾರಣಕ್ಕೆ ನಕ್ಸಲೀಯ ಚಳುವಳಿ ಹುಟ್ಟಿತು ಅನ್ನೋದ್ರ ಬಗ್ಗೆ ಸರ್ಕಾರ ಒಬ್ಬ ಒಳ್ಳೆಯ ಅಧಿಕಾರಿಗಳು ಮತ್ತು ಶಿವರಾಮ್ ಅಂತ ಏನು ನಿವೃತ್ತ ಅಧಿಕಾರಿಗಳೇನಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸ್ತವರು ಅಂಥವ್ರ ತಂಡಗಳನ್ನು ಮಾಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಜನರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಆಟೋಮೆಟಿಕ್ ಆಗಿ ನಕ್ಸಲ್ ಸಮಸ್ಯೆ ಬಗೆಹರಿಯುತ್ತೆ. ಇದು ಏನು ಆದಿವಾಸಿಗಳು, ಗಿರಿಜನರು, ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ನಕ್ಸಲ್ ಸಮಸ್ಯೆ ಹುಟ್ಟಿದೆ. ಅವರಿಗೆ ಉದ್ಯೋಗವನ್ನು ನೀಡಿ ಯಾರ್ಯಾರು ಸಿಗ್ತಾರೋ ಅವ್ರನ್ನ ಕೊಲ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಯಾರ ಕೈನಲ್ಲಿ AK-47 ರೈಫಲ್ ಇದೆಯೋ ಅವ್ರ ಎದುರುಗಡೆ ಒಂದು ಬಿಳಿ ಪಾರಿವಾಳ ಹಿಡ್ಕೊಂಡು ಹೋಗ್ಬೇಕು ನಾವು ಶಾಂತಿ ದೂತರಾಗಿ ಅಂತ ಮಾತನ್ನ ಹೇಳ್ತಾ ಇದ್ದೀರಿ ನೀವು. ಅಲ್ಲ ನಾವು ಶಾಂತಿ ದೂತರಾಗಿ ನಕ್ಸಲ್ ಹತ್ರ ಹೋಗಿ ಅಂತ ಹೇಳ್ತಿಲ್ಲ. ಎಲ್ಲಿ ನಕ್ಸಲ್ ಸಮಸ್ಯೆ ಇದೆ ಅಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಿದ್ರೆ ನಕ್ಸಲರ ಬೆಂಬಲವೇ ಮುಗಿಯುತ್ತಲ್ಲ, ಅಲ್ಲಿ ಯಾರು ಬೆಂಬಲವನ್ನು ಕೊಡ್ತಕ್ಕಂಥ ಸನ್ನಿವೇಶವೇ ಇರೋದಿಲ್ಲ ಅಂತೇಳಿ ಸ್ಥಳೀಯವಾಗಿರ್ತಕ್ಕಂಥ ಜನರು ಬೆಂಬಲಿಸಿದ್ರೆ, ಆದಿವಾಸಿಗಳು ಬೆಂಬಲಿಸಿದ್ರೆ ಮಾತ್ರ ಅಲ್ಲಿ ನಕ್ಸಲ್ ಸಂಘಟನೆ ಇರುತ್ತೆ. ಹಾಗಾಗಿ ಆದಿವಾಸಿಗಳ ಸಮಸ್ಯೆ ಬಗೆಹರಿದ್ರೆ ನಿಜ ನಕ್ಸಲರಿಗೆ ಅಲ್ಲಿ ಉಳಿವೇ ಇಲ್ಲ ಅಥವಾ ಅವರಿಗೆ ಅಲ್ಲಿ ಸ್ಥಳಾವಕಾಶವೇ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಳ್ಳೆ ಮಾತನ್ನು ಹೇಳಿದ್ರಿ ಶ್ರೀಪಾಲ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡೋಕ್ಕೆ. ನಗರಕ್ಕೆ ರಮೇಶ್, ನಾನು ತಮಗೊಂದು ಮಾತು ಕೇಳಬೇಕು ಅಂತೀನಿ. ಸಾಕೇತ್ ರಾಜನ್ ಸತ್ತಂತ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಸಾಕೇತ್ ರಾಜನ್ ಸತ್ತಂತ ಸಂದರ್ಭದಲ್ಲಿ ಇದೇ ನಗರಿ ಬಾಬಯ್ಯ ಒಂದು ಮಾತು ಹೇಳ್ತಾರೆ, ಯು ಹ್ಯಾವ್ ಕಿಲ್ಡ್ ಭಗತ್ ಸಿಂಗ್ ಅಗೈನ್. ನೀವೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೊಂದಂಗಾಯ್ತು, ನೀವು ಭಗತ್ ಸಿಂಗನ ಕೊಂದಂಗಾಯ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಅವ್ರು ಹೇಳಿದ್ರು, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು, ಏನು ಅಂದರೆ ದಾಂತೆವಾಡ್ನಲ್ಲಿ ಅಷ್ಟೊಂದು ಜನ ಕೊಂದ್ರಲ್ಲ, ಆ ಸಂದರ್ಭದಲ್ಲಿ ಅಪ್ಪಿ ತಾವುಗಳು ಜಲಿಯನ್ ವಾಲಾಬಾಗನ್ನು ಜ್ಞಾಪಿಸ್ಕೊಳ್ಳಿಲ್ಲ ತಾವುಗಳು. ನಿಜಕ್ಕೂ ಕ್ರೆಡಿಟ್ ಹೋಗ್ಬೇಕಾಯ್ತು ಅವ್ರಿಗೆ ಅಂತ CRPF ಯೋಧರನ್ನ ಕೊಂದಂಥ ಸಂದರ್ಭದಲ್ಲಿ. ಯಾಕಿಂತ ತಾರತಮ್ಯಗಳು? ಹಾಗಾದರೆ ಇಲ್ಲಿ ತಾರತಮ್ಯದ ಪ್ರಶ್ನೆ ಬರೋದಿಲ್ಲ. ಸಾಕೇತ್ ರಾಜನ್ ವಿಷಯ ಅದು ಪೂರ್ತಿ ಬೇರೆ. ಅವರು ಹಿ ವಾಸ್ ಅನ್ ಇಂಟೆಲೆಕ್ಚುವಲ್, ಮತ್ತೆ ಕೆಲವರು ಹೇಳೋ ಥರ ಏನೋ ಮಿಸ್ಗೈಡೆಡ್ ಯೂತ್ ಅದು ಇದು ಅಂತ ಹೇಳಿ ಅಂತ. ಆದರೆ ಅವ್ರದ್ದು ತಮ್ಮದೇ ಆದಂಥ ಒಪ್ತೀರಾ ಮಿಸ್ಗೈಡೆಡ್ ಯೂತ್ ಅಂತ ಒಪ್ತೀರಾ ತಾವು? ಮಿಸ್ಗೈಡೆಡ್ ಅಂತ ಕೆಲವರೆಲ್ಲ ಹೇಳೋ ಅಲ್ಲ, ತಮ್ಮ ಪ್ರಕಾರ ಯಾರು ಸಾಕೇತ್ ರಾಜನ್ ತಮ್ಮ ಪ್ರಕಾರ ಯಾರು ಅಂತ? ನಾನು ಅವ್ರನ್ನ ಮಿಸ್ಗೈಡೆಡ್ ಯೂತ್ ಅಂತ ಅಂದ್ಕೊಳ್ಳೋದಿಲ್ಲ. ಓಕೆ, ಏನಂತ ಗೊತ್ತಿರ್ತಾವೆ. ಬಟ್ ಹಿ ವಾಸ್ ಅನ್ ಇಂಟೆಲೆಕ್ಚುವಲ್ ಆ್ಯಂಡ್ ಫಾರ್ ಹಿಸ್ ಓನ್ ರೀಸನ್ಸ್ ಹಿ ವಾಸ್ ಡ್ರಾನ್ ಟುವರ್ಡ್ಸ್ ದಿಸ್ ಮೂವ್ಮೆಂಟ್. ಓಕೆ, ಆಮೇಲೆ ಅದೇ ಈಗ ಶ್ರೀಪಾಲ್ ಹೇಳಿದ ಹಾಗೆ ಈಗ ಕರ್ನಾಟಕದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ನಕ್ಸಲಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತು. ಅವಾಗ ಶಾಂತಿಗಾಗಿ ನಾಗರಿಕರು, ಸಿಟಿಸನ್ಸ್ ಇನಿಷಿಯೇಟಿವ್ ಫಾರ್ ಪೀಸ್ ಅಂತ ಹೇಳಿ ನಾವು ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಹೇಳ್ಬಿಡ್ತೀನಿ, ಅಲ್ಲಿಗೆ ಹೋಗಿ ಜನರ ಹತ್ರ ಎಲ್ಲ ಮಾತಾಡಿದ್ವಿ. ಅವಾಗ ಒಂದು ಹೇಳಿದ್ರು, ಈಗ ನಮಗೆ ಹಲವಾರು ಸಮಸ್ಯೆಗಳಿವೆ, ಸಮಸ್ಯೆಗಳನ್ನ ಯಾರು ಕೇಳೋರಿರಲಿಲ್ಲ, ಈ ನಕ್ಸಲೀಯರು ಬಂದರು, ಅದಕ್ಕೋಸ್ಕರ ಇವಾಗ ಸರ್ಕಾರ ನಮ್ಮ ಕಡೆ ನೋಡ್ತಾ ಇದೆ ಅಂತ. ಅದರ ನಂತರ ಸರ್ಕಾರ ಹಲವಾರು ಅಮ್ಯುನಿಟೀಸನ್ನು ಕೊಟ್ಟ ಮೇಲೆ ಇವಾಗ ನಕ್ಸಲೀಯರಿಗೆ ಬೆಂಬಲ ಜನರಿಂದ ಇಲ್ಲ. ಅದೇ ರೀತಿಯಲ್ಲಿ ಅಭಿವೃದ್ಧಿಯ ಮಾದರಿ ಏನಿದೆ ಅದನ್ನು ನಾವು ಅದರ ಅರ್ಥ ಮಾಡಿಕೊಂಡು ಅದರ ಮೂಲಕ ಅಭಿವೃದ್ಧಿ ಮಾದರಿಯನ್ನು ಸರಿಯಾದ ಜನಪರವಾಗಿ ಇಟ್ಕೊಂಡಿದ್ರೆ ಈ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗೋದು ಸಾಧ್ಯ ಇಲ್ಲ. ಫೈನ್ ಸರ್ ತುಂಬ ಅದೆಲ್ಲಕ್ಕಿಂತ ಮುಖ್ಯವಾಗಿ ಹೇಳುವ ಅಂಶ ನಿಜವಿದ್ರೂ ಕೂಡ ಮೊದಲು ನಾವು ಡಬಲ್ ಟಂಗನ್ನು ಬಿಡಬೇಕು. ಹಿಂಸೆಯನ್ನು ನಾವು ಯಾವ ಕಾರಣಕ್ಕೂ ಅದು ನಕ್ಸಲೇರ್ ಮಾಡಲಿ ಎಲ್ಲಿಂದ ಆಗಲಿ ವಿರೋಧಿಸಬೇಕು ಒಂದು. ಮತ್ತು ಅಲ್ಲಿರುವಂಥ ಆಡಳಿತ ನಕ್ಸಲೀಯರು ಮತ್ತು ಸಾಮಾನ್ಯ ಜನರ ಮಧ್ಯ ಪ್ರವೇಶ ಮಾಡಬೇಕು. ಅಂದ್ರೆ ಅವರಿಬ್ಬರು ನಡುವೆ ಏನಾದ್ರು ಒಂದು ಕನೆಕ್ಷನ್ ಇದೆ, ಅದನ್ನು ಕಟ್ ಮಾಡಬೇಕು. ಮತ್ತು ಅಲ್ಲಿರುವಂಥ ಆದಿವಾಸಿ ಮಕ್ಕಳಿಗೆ ಶಿಕ್ಷಣ, ಬಟ್ಟೆ, ಉದ್ಯೋಗ, ವಸತಿ ಅದನ್ನು ಕೊಡಬೇಕು. ಇದನ್ನು ಒಂದು ಮಾನವೀಯ ರೀತಿಯಲ್ಲಿ ನಾವು ಅಪ್ರೋಚ್ನಲ್ಲಿ ಪರಿಹಾರ ಮಾಡ್ಬೋದೇ ಹೊರತು ಹಿಂಸಾತ್ಮಕವಾಗಿ ಹೋಯಿತು ಅಂತ ಹೇಳಿದ್ರೆ ಆಗ ದ ಸ್ಟೇಟ್ ಹ್ಯಾಸ್ ಟು ಡೀಲ್ ವಿತ್ ದಿ ಐರನ್ ಹ್ಯಾಂಡ್. ಓಕೆ ಸರ್, ಸರ್, ಈ ನಕ್ಸಲರ ಈ ಸಮಸ್ಯೆ ಒಂದು ಸಾಮಾಜಿಕ ಸಮಸ್ಯೆ. ಇದು ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಭುತ್ವದಲ್ಲಿರ್ತಕ್ಕಂಥ ಅಧಿಕಾರಿಶಾಹಿಗಳಿಗೆ ಉತ್ತರದಾಯಿತ್ವ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ಅವ್ರು ಮಾಡೋ ಕೆಲಸ ಪಾರದರ್ಶಕವಾಗಿ ಅಕೌಂಟಬಿಲಿಟಿ ಇಂಥದನ್ನು ಮಾಡಬೇಕು. ಅವರ ಸಮಸ್ಯೆ ನೀಗೋದಕ್ಕೆ ಏನು ಕೆಲಸ ಮಾಡಿದ್ದೀರಿ ಅನ್ನೋದಕ್ಕೆ ನೀವು ಅಕೌಂಟ್ ತಗೊಂಡ್ರೆ ಈ ಸಮಸ್ಯೆಗಳು ಉದ್ಭವ ಆಗೋದೇ ಇಲ್ಲ. ಜನರ ಪರವಾಗಿ ಅವ್ರು ಕೆಲಸ ಮಾಡಿದ್ರೆ, ಜನಪರ ಕೆಲಸ ಮಾಡಿದ್ರೆ ಇಂಥ ಸಮಸ್ಯೆಗಳು ಖಂಡಿತ ಉದ್ಭವ ಆಗೋದಿಲ್ಲ ಅಂಥೇಳಿ ನನ್ನ
ಎಸ್ ಬಿ ಕೆ ಶಿವರಾಮ್ ಅವರೇ, ಹರೀಶ್ ಅವರೇ, ನಗರಗರ ರಮೇಶ್ ಅವರೇ, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮ ಮೂರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹಿಂಸೆಯಿಂದ ಯಾವ ಸಮಾಜವನ್ನು ಕೂಡ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತು ಮಾತ್ರ ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು, ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಸಮಸ್ಯೆಯ ಮೂಲ ಎಲ್ಲಿ? ನಕ್ಸಲ್ ಸಮಸ್ಯೆ ಅನ್ನುವಂಥದ್ದು ಯಾವುದೋ ಒಂದು ನಕ್ಸಲ್ ಬರಿನಲ್ಲಿ ಆರಂಭವಾಗಿರುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂತಂದರೆ ಅದಕ್ಕೆ ಕಾರಣಗಳೇನು, ಅದನ್ನು ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಅಂತ ತುಂಬ ಒಳ್ಳೆ ಮಾತುಗಳು ಹೇಳಿದರು ನಮ್ಮಲ್ಲಿ ಬಂದಿರುವಂಥ ಅತಿಥಿಗಳು. ನಿಜವಾದ ಸಮಸ್ಯೆಯನ್ನು ಅರ್ಥಕೊಂಡು ಒಳ್ಳೆ ರೀತಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಖಂಡಿತವಾಗಲೂ ಇಂಥ ಒಂದು ಚಳುವಳಿಗಳು ತನ್ನ ತಾನೇ ಸತ್ತು ಹೋಗುತ್ತೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಮನೋಭಾವನೆ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ವ್ಯವಸ್ಥೆಗೆ, ನಮ್ಮ ಅಧಿಕಾರಿಗಳಿಗೆ ಬೇಕು. ಅದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಾವು ಜನಾಭಿಮತವನ್ನು ಕೇಳಿದ್ವಿ. ಸರ್ಕಾರಿ ನೌಕರರ ವರ್ಗಾವಣೆಗೆ ಸ್ಪಷ್ಟ ಮಾರ್ಗದರ್ಶಿ ಸೂತ್ರ ರಚಿಸಬೇಕಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಇದಕ್ಕೆ ಬಂದಂಥ ಒಟ್ಟು ಸಂದೇಶಗಳು 10,690 ಸಂದೇಶಗಳು ಬಂದಿದೆ. ಒಟ್ಟು SMS ಬಂದಿರುವಂಥದ್ದು 10,690. ಹೌದು, ಬೇಕೇ ಬೇಕು, ಸರ್ಕಾರಿ ನೌಕರರ ವರ್ಗಾವಣೆಗೆ ಸ್ಪಷ್ಟ ಮಾರ್ಗದರ್ಶಿ ಸೂತ್ರ ರಚಿಸಬೇಕು ಅಂತ ಹೇಳಿದಂಥವ್ರು 100ಕ್ಕೆ 76ರಷ್ಟು ಜನ. ಬೇಡ, ಅದರ ಅಗತ್ಯ ಇಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 24ರಷ್ಟು ಜನ. ಇದೊಂದು ದೊಡ್ಡ ಸಬ್ಜೆಕ್ಟನ್ನು ಇಟ್ಕೊಂಡು ನೀವು ಚರ್ಚೆ ಮಾಡಿದ್ವಿ. ನಿಜಕ್ಕೂ ಸಮಯದ ಅಭಾವನ ಚರ್ಚೆಯನ್ನು ಕೊನೆಗೊಳಿಸಲೇಬೇಕು. ಆದರೆ ಒಂದು ಮಾತ್ರ ನಿಜ, ಜನರ ಸಮಸ್ಯೆಗಳಿಗೆ ಜನನಾಯಕರು ಸ್ಪಂದಿಸಬೇಕು. ಇಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ಬೆಳವಣಿಗೆಗಳು ಆಗದೇ ಇರೋದನ್ನು ತಡಿಬಹುದು. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಮತ್ತೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಗುಡ್ ನೈಟ್.